ಫಾರ್ಮ್ ನೋಡ್ಕೊಳ್ಳೋಣ. ಫಾರ್ಮಲ್ಲಿ ಇವಾಗ ಇಲ್ಲಿರೋ ಡೀಟೇಲ್ಸ್ ಮತದಾರರ ಸಂಖ್ಯೆ ಇರುತ್ತೆ, ಈ ಥರ ಇರುತ್ತೆ. ನೆಕ್ಸ್ಟ್ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂದರೆ ಪಾರ್ಟ್ 1ಅಲ್ಲಿ 2002 ಲೀಸ್ಟಲ್ಲಿ ನಮ್ಮ ಹೆಸರಿದ್ದರೆ 2002 ಲೀಸ್ಟ್ में हमारा नाम रहे तो 2002 ಲೀಸ್ಟಲ್ಲಿ ನಮ್ಮ ಹೆಸರು ಇದರಲ್ಲಿ ಪೇಪರಲ್ಲಿ ಸಿಕ್ಕಿದರೆ ಇಲ್ಲಿ ಫಿಲ್ ಮಾಡಬೇಕು. ನಮ್ಮ ಪೇಪರಲ್ಲಿ 2002ಅಲ್ಲಿ ನಮ್ಮ ಹೆಸರಿಲ್ಲ ಅಂದರೆ ಈ ಕಡೆ ಫಿಲ್ ಮಾಡಬೇಕು. ನಮ್ಮ ರಿಲೇಟಿವ್ಸ್ ಜೊತೆಗೆ ಮ್ಯಾಪಿಂಗ್ ಮಾಡೋದು. ಇದು ಪ್ರೆಸೆಂಟ್ ಇನ್ಫಾರ್ಮೇಷನ್ ಏನಿದೆ ನಿಮ್ಮ ಹತ್ರ, ಆಧಾರ್ ಕಾರ್ಡ್ ನಂಬರ್ ಮತ್ತು ಇದರಲ್ಲಿ ಕೊಟ್ಟಿರೋಂತೆ ಫಿಲ್ ಮಾಡಬೇಕು. ಆಧಾರ್ ಸಂಖ್ಯೆ, ಜನ್ಮದಿನ, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟಲ್ಲಿ ಯಾವ ಥರ, ಆಧಾರ್ ಕಾರ್ಡಲ್ಲಿ ಯಾವ ಥರ ಆ ಥರ ಕೊಡಿರಿ. ಆಧಾರ್ ಸಂಖ್ಯೆ ಕೊಡಬೇಕು. ನಿಮ್ಮ ಆಧಾರ್ ನಂಬರ್, ತಂದೆಯ ಹೆಸರು ಏನಂತ ಕೊಡಬೇಕು, ತಾಯಿಯ ಹೆಸರು ಅಂತ ಕೊಡಬೇಕು. ಮತ್ತು ತಾಯಿಯ ಮತದಾರರ ಭಾವಚಿತ್ರದಲ್ಲಿರೋ ವೋಟರ್ ID ನಂಬರ್, ತಾಯಿಯ ಸಂಗಾತಿಯ ಹೆಸರು, ಹಸ್ಬೆಂಡ್ ವೈಫ್ ಇದ್ದರೆ ಅವ್ರ ಸಂಗಾತಿ ಅಂದಮೇಲೆ ಪಾರ್ಟ್ನರ್ಸ್, ನಿಮ್ಮ ಹಸ್ಬೆಂಡ್ ವೈಫ್ ಅವ್ರ ರಿಲೇಟೆಡ್. ಗಂಡ ಅವರಿಗೆ ವೈಫ್ ಹೆಸರು ಬರಬೇಕು, ವೈಫ್ ಇದ್ದರೆ ಗಂಡನ ಹೆಸರು ಇಲ್ಲಿ ಬರ್ಕೊಳ್ಬೇಕು, ಅವರು ವೋಟರ್ ID. ಇದು ಪ್ರೆಸೆಂಟ್ ಇವತ್ತಿನ ಇನ್ಫಾರ್ಮೇಷನ್ ಬರುತ್ತೆ. ಅಂದರೆ ಆಧಾರ್ ಸಂಖ್ಯೆ, ಡೇಟ್ ಆಫ್ ಬರ್ತ್, ಆಧಾರ್ ಸಂಖ್ಯೆ, ತಂದೆಯ ಹೆಸರು, ತಂದೆಯ ವೋಟರ್ ID, ತಾಯಿ ಹೆಸರು, ತಾಯಿಯವರ ಈಗಿನ ವೋಟರ್ IDನ ಸಂಖ್ಯೆ, ಪಾರ್ಟ್ನರ್ಸ್ ಗಂಡ ಹೆಂಡತಿ ಇವರು ಯಾರಲ್ಲಿ ಅವರ ಆನ್ಸರನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ.